ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸೊ ಇವತ್ತು ಎಲ್ಲ ರೈತರಿಗೂ ಟೊಮೊಟೊ ಬೆಳೆಗಾರರಿಗೆ ಎಸ್ಪೆಷಲಿ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಕಳೆದ ಒಂದು 15-20 ದಿವಸದಿಂದ ನಾವು ನೋಡ್ತಾ ಇದ್ದೀವಿ, ಚಿಕ್ಕಮಗಳೂರು ಇರ್ಬೋದು, ಕರ್ನಾಟಕದಾದ್ಯಂತ ಇರ್ಬೋದು, ತುಂಬ ಜಾಸ್ತಿ ಮಳೆ ಬರ್ತಾ ಇದೆ. ಪ್ರತಿದಿನವೂ ತುಂಬ ಜಾಸ್ತಿ ಮಳೆ ಬರ್ತಿದೆ. ಸೊ ಮಳೆ ಬರೋದ್ರ ಜೊತೆಗೆ ರೈತರಿಗೆ ಖುಷಿ ಸಮಾಚಾರ ಏನು ಅಂತಂದರೆ, ಎಲ್ಲ ತರಕಾರಿ ಬೆಳೆಗಳು ಇನ್ಕ್ಲೂಡಿಂಗ್ ಟೊಮೊಟೊಯಿಂದ ಹಿಡಿದು ಎಲ್ಲ ತರಕಾರಿ ಬೆಳೆಗಳು ಕೂಡ ಒಂದು ಒಳ್ಳೆ ಉತ್ತಮವಾದ ಮಾರುಕಟ್ಟೆ ಬೆಲೆ ಇದೆ. ಸೊ ಆದರೆ ಮಾರುಕಟ್ಟೆ ಬೆಲೆ ಜೊತೆಗೆ ರೈತರಿಗೆ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ನಾವು ನೋಡ್ತಾ ಇದ್ದೀವಿ, ಸುಮಾರು ಟೊಮೊಟೊ ಫೀಲ್ಡಿಗೆ ಹೋದಾಗ ಮಳೆ ಜಾಸ್ತಿ ವಾತಾವರಣದಿಂದ ಈ ಥರ ಟೊಮೊಟೊ ಕಾಯಿಗಳೆಲ್ಲ ಬಿರಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಥರ ಫುಲ್ ಓಪನ್ ಆಗ್ತಾ ಇರುತ್ತೆ. ಸೊ ಈ ಸಮಸ್ಯೆನ ರೈತರು ಯಾವ ರೀತಿ ಹೋಗ್ಲಾಡಿಸ್ಬೋದು ಅಥವಾ ಯಾವ ರೀತಿ ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವುದೇ ರೈತರು ಫೀಲ್ಡಿಗೆ ಹೋದು ಅಂತಂತಂದರೆ ಮಲ್ಚಿಂಗ್ ಪೇಪರ್ ಮಾಡಿರ್ತಾರೆ ಅಥವಾ ಸಾಲಿಂದ ಸಾಲಿಗೆ 4.5 ಇಂದ 5 ಅಡಿ ಅಂತರ ಕೊಟ್ಟಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ರೈತರುಗಳು ನಾರ್ಮಲಿ 1 ಎಕರೆಗೆ 4,500 ದಿಂದ 5,000 ಸಸಿ ನೆಡಿ ಅಂತಂತ ಹೇಳ್ತೀವಿ. ಕೆಲವೊಂದು ರೈತರುಗಳು ಏನು ಮಾಡ್ತಾರೆ ಅಂದರೆ 1 ಎಕರೆಗೆ 6,000-7,000 ಸಸಿಗಳನ್ನ ನಾಟಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಶೀತ ವಾತಾವರಣ ಜಾಸ್ತಿ ಆಗೋದ್ರ ಜೊತೆಗೆ ಮಳೆ ವಾತಾವರಣ ಜಾಸ್ತಿ ಆಯಿತು ಅಂದರೆ ಕಾಯಲ್ಲಿ ಈ ಥರ ಸಮಸ್ಯೆ ಜಾಸ್ತಿ ಬರ್ತಾ ಇರುತ್ತೆ. ಇಂಥ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಅಂದರೆ ರೈತರು ಏನು ಮಾಡಬೇಕು, 2 ಸಾಲು ಟೊಮೊಟೊ ಸಾಲು ಮಧ್ಯದಲ್ಲಿ ಆದಷ್ಟು ನೀರು ಬಸಿದು ಹೋಗೋ ರೀತಿಯಲ್ಲಿ, ನೀರು ಎಷ್ಟೇ ಹೆಚ್ಚಿಗೆ ಮಳೆ ಬಂದರೂ ಕೂಡ ಸರಾಗವಾಗಿ ಬಸಿದು ಹೋಗೋ ರೀತಿಯಲ್ಲಿ ಕಾಲುವೆಗಳನ್ನ ನಿರ್ಮಾಣ ಮಾಡಬೇಕು. ಎರಡನೇದು ಇನ್ನೊಂದೇನು ಅಂದರೆ, ಈ ಒಂದು ಸಂದರ್ಭದಲ್ಲಿ ಜಿಂಕು ಮತ್ತು ಬೋರಾನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನಂತ ಕಳಿತೀವಿ, ಲಘು ಪೋಷಕಾಂಶಗಳನ್ನ ನಿಗದಿತ ಪ್ರಮಾಣದಲ್ಲಿ ಟೊಮೊಟೊ ಬೆಳೆಗೆ ಕೊಡೋದ್ರಿಂದ ಈ ರೀತಿಯಾದ ಬಿರು ಬರ್ತಕ್ಕಂಥ ಪರ್ಸೆಂಟೇಜನ್ನು ಕೂಡ ಕಮ್ಮಿ ಮಾಡ್ತಕ್ಕಂಥದ್ದು ಯಶಸ್ವಿ ಆಗುತ್ತೆ. ಮೂರನೇದು ಇನ್ನೊಂದೇನು ಅಂತಂತಂದರೆ, ದಯವಿಟ್ಟು ಎಲ್ಲ ರೈತರುಗಳು ಗಮನದಲ್ಲಿ ಇಟ್ಕೊಳ್ರಿ. ಟೊಮೊಟೊ ಬೆಳೆ ಆಲ್ಮೋಸ್ಟ್ ನಾಟಿ ಮಾಡಿ 20 ಅಥವಾ 25 ದಿನ ಆಯಿತು ಅಂತಂತ ತಕ್ಷಣವೇ ರೈತರು ದಯವಿಟ್ಟು ಎಲ್ಲ ರೈತರುಗಳು ಕೂಡ ತಂತಿ ಮತ್ತು ಗೂಟದ ರಕ್ಷಣೆಯನ್ನು ನಾವು ಬೆಳೆಗಳಿಗೆ ಕೊಟ್ಟು ಅಂತಂದರೆ ರೈತರಿಗೆ ಬರ್ತಕ್ಕಂಥ ಬೆಳೆನಲ್ಲಿ ಬರ್ತಕ್ಕಂತಹ ಅಂಗಮಾರಿ ರೋಗ ಇರ್ಬೋದು ಅಥವಾ ಫೋಲಿಯಾ ಡಿಸೀಸ್ ಅಂತ ಕರಿತೀವಿ, ಎಲೆಗಳಿಗೆ ರೋಗಗಳು ಬರ್ತಕ್ಕಂಥ ಪರ್ಸೆಂಟೇಜನ್ನ ಕಡಿಮೆ ಮಾಡ್ಬೋದು. ಕೆಲವೊಂದು ಸತಿ ಫೀಲ್ಡಲ್ಲಿ ನೋಡ್ತಾ ಇರ್ತೀವಿ, 35-40 ದಿನ ಆಯಿತು ಅಂತಂದ್ರೂ ಕೂಡ ಕೆಲವೊಂದು ಸತಿ ತಂತಿ ಮತ್ತು ಗೂಟನ ಹಾಕ್ಬಿಟ್ಟು ಬೆಳೆಗಳನ್ನ ರಕ್ಷಣೆ ಮಾಡ್ತಿರಲ್ಲ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬೆಳೆಗಳಿಗೆ ಬರ್ತಕ್ಕಂತಹ ಶಿಲೀಂಧ್ರ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಮತ್ತು ರೈತರಿಗೆ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಇಳುವರಿನಲ್ಲಿ ಕೂಡ ಕುಂಠಿತ ಆಗ್ತಕ್ಕಂಥದ್ದನ್ನ ಜಾಸ್ತಿ ನೋಡ್ತಾ ಇರ್ತೀವಿ. ಎರಡನೇ ಸಮಸ್ಯೆ ಇನ್ನೊಂದೇನು ನೋಡ್ತಾ ಇರ್ತೀವಿ ಅಂದರೆ, ಈ ಸಂದರ್ಭದಲ್ಲಿ ಬ್ಲಾಸಮ್ ಎಂಡ್ರಾಟ್ ಅಂತ ಕರಿತೀವಿ. ಈ ಒಂದು ಅಂಡ್ಗಪ್ಪು ಅಂತ ಕರೀತಾರೆ ನಾರ್ಮಲ್ ಆಡು ಭಾಷೆನಲ್ಲಿ. ಈ ಸಮಸ್ಯೆನ ನಾವು ರೋಗ ಅಥವಾ ಕೀಟ ಬಾಧೆ ಅಂತ ಅನ್ಕೊಬಾರ್ದು, ಇದೊಂದು ಡಿಸಾರ್ಡರ್ ಅಂತ ಕರಿತೀವಿ. ಸೊ ಈ ಒಂದು ಸಮಸ್ಯೆ ಮೇಜರ್ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಡಿಸಾರ್ಡರ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಕರಿತೀವಿ. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರುಗಳು ಕೂಡ ನಾಟಿ ಮಾಡಿದ 35 ಅಥವಾ 45ನೇ ದಿನದಲ್ಲಿ ಎಲ್ಲ ರೈತರುಗಳಿಗೂ ಕೂಡ ಟೊಮೊಟೊ ಬೆಳೆಗೆ ಕ್ಯಾಲ್ಸಿಯಂ ನೈಟ್ರೇಟ್ ಅಥವಾ CN ಅನ್ನು ಸಿಂಪರಣೆ ಮುಖಾಂತರನಾದ್ರು ಕೊಡ್ಬೋದು ಅಥವಾ ಭೂಮಿ ಮುಖಾಂತರನಾದ್ರು ಕೊಡೋದ್ರಿಂದ ಈ ಒಂದು ಡಿಸಾರ್ಡರ್ನ ಯಶಸ್ವಿಯಾಗಿ ಕಾಪಾಡ್ಬೋದು. ಸೊ ಮತ್ತಿನ್ನೊಂದೇನು ಅಂತಂದರೆ, ಎಲ್ಲ ರೈತರುಗಳು ಈ ಸಂದರ್ಭದಲ್ಲಿ ಏನು ಅಂತಂದರೆ ಕಲರ್ ಡೆವಲಪ್ಮೆಂಟ್ ಇಶ್ಯೂ ಅಂತ ಕರಿತಾ ಇರ್ತಾರೆ. ಸೊ ಟೊಮೊಟೊದಲ್ಲಿ ತುಂಬ ಕಲರ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ. ಇದಕ್ಕೆ ಮೇಜರಾಗಿ ಕಾರಣ ಏನು ಅಂತಂದರೆ, ತಂಪು ವಾತಾವರಣ, ಬಿಸಿಲು ಬೀಳದೇ ಇರತಕ್ಕಂಥ ವಾತಾವರಣ ಇರೋದ್ರಿಂದ ಕಲರ್ ಡೆವಲಪ್ಮೆಂಟ್ ಪ್ರಾಪರಾಗಿ ಆಗ್ತಾ ಇರಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಎಲ್ಲ ರೈತರುಗಳು ಕೂಡ ಪೊಟ್ಯಾಷಿಕ್ ಫರ್ಟಿಲೈಸರ್ಸ್ ನ್ಯೂಟ್ರಿಯೆಂಟ್ಸ್ನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕಾಯಿನಲ್ಲಿ ಇರ್ತಕ್ಕಂಥ ಬಣ್ಣ ಇಂಪ್ರೂವ್ಮೆಂಟ್ ಆಗೋದನ್ನು ನಾವು ನೋಡ್ಬೋದು. ಸೊ ಇಂಥ ಪೋಷಕಾಂಶಗಳನ್ನ ನಿಗದಿತ ಸಮಯದಲ್ಲಿ ನಿಗದಿತ ಕೊಯ್ಲಿಗಿಂತ ಮುಂಚಿತವಾಗಿ ನಾವು ಕೊಟ್ಟು ಅಂತಂದರೆ ಸೊ ಈ ರೀತಿಯಾದ ಸಮಸ್ಯೆಗಳನ್ನ ಆದಷ್ಟು ನಾವು ಕಂಟ್ರೋಲ್ ಮಾಡ್ಬೋದು. ಎಲ್ಲದಕ್ಕೂ ಮುಖ್ಯವಾಗಿ ವಾತಾವರಣ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಎಲ್ಲ ರೈತರುಗಳು ಕೂಡ ಮುಂಜಾಗ್ರತಾ ಕ್ರಮವಾಗಿ 1 ಎಕರೆಗೆ ಬಳಸ್ತಕ್ಕಂಥ ಸಸಿಗಳನ್ನ 4,000 ರಿಂದ 4,500 ಸಸಿಗಳನ್ನೇ ಮೇಂಟೈನ್ ಮಾಡಿ. ಎರಡನೇದು, ಸಾಲುಗಳ ಮಧ್ಯದಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ನೀರು ಸರಿಸಮಾನವಾಗಿ ಸರಾಗವಾಗಿ ಬಸಿದು ಹೋಗೋ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಬೆಳೆಗಳನ್ನ ಬೆಳೆದು ಅಂತಂತಂದರೆ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಮತ್ತು ಹತೋಟಿ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು ಇನ್ನೊಂದೇನು ಅಂದರೆ, ಈ ಒಂದು ವಾತಾವರಣದಲ್ಲಿ ವೈಟ್ ಫ್ಲೈಸ್ ಇನ್ಫೆಕ್ಷನ್ ಅಂತ ಕರಿತೀವಿ, ಬಿಳಿ ಚಿಟ್ಟೆ ಒಂದು ಅಭಾವ ಜಾಸ್ತಿ ಇರುತ್ತೆ. ಸೊ ಈ ಒಂದು ವೈಟ್ ಫ್ಲೈಸ್ ಏನು ಮಾಡುತ್ತೆ ಅಂದರೆ ವೈರಸ್ ಅಂತಕ್ಕಂಥ ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ, ಟೊಮೆಟೊ ಯೆಲ್ಲೋ ಲೀಫ್ ಕಲರ್ ವೈರಸ್ ಅಂತಕ್ಕಂಥದ್ದು. ಈ ಒಂದು ವೈರಸ್ ಬಂತು, ವೈಟ್ ಫ್ಲೈಸ್ ಇನ್ಫೆಕ್ಷನ್ ಬಂತು ಅಂತಂದರೆ ಕಾಯಿಗಳ ಬಣ್ಣ ಡಬಲ್ ಕಲರ್ ಅಥವಾ ಈರುಳ್ಳಿ ಬಣ್ಣ ಅಂತ ಕರೀತಾರೆ. ಇನ್ನೊಂದೇನು ಅಂದರೆ ಜಾಂಡೀಸ್ ಅಂತ ಕರೀತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ವೈಟ್ ಫ್ಲೈಸಿಗೆ ಯಶಸ್ವಿಯಾಗಿ ಕೀಟನಾಶಕಗಳನ್ನ ಸಿಂಪರಣೆ ಮಾಡೋದ್ರಿಂದ, ಎಕ್ಸಾಂಪಲ್ ಅಂತಂದರೆ ಡೈಫೆನ್ಥ್ಯೂರಾನ್ ಅಂತ ಕರಿತೀವಿ, ಈ ರೀತಿಯಾದ ಕೀಟನಾಶಕಗಳನ್ನ ನಾವು ಬಳಸೋದ್ರಿಂದ ಈ ಒಂದು ಸಮಸ್ಯೆ ವೈಟ್ ಫ್ಲೈ ಸಮಸ್ಯೆಯನ್ನು ಟೊಮೊಟೊ ಬೆಳೆಗಾರರು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಮೂರನೇ ಇನ್ನೊಂದೇನು ಅಂದರೆ ಹಳದಿ ಪೇಪರ್.
ಸೊ ಟ್ರ್ಯಾಪ್ಸ್ ಇರ್ಬೋದು ಅಥವಾ ಹಳದಿ ಪೇಪರ್ಗಳನ್ನ ಹಾಕೋದ್ರಿಂದ ನಿಮ್ಮ ಬೆಳೆನಲ್ಲಿ ಬರ್ತಕ್ಕಂಥ ವೈರಸ್ ಇನ್ಫೆಕ್ಷನ್. ಮೂರನೇದು ಇನ್ನೊಂದೇನು ಅಂದರೆ, ಈಗೇನಾದ್ರು ಟೊಮೊಟೊ ನಾಟಿ ಮಾಡ್ತಾ ಇದ್ರೆ ದಯವಿಟ್ಟು ಅಲ್ಲಲ್ಲಿ ಚೆಂಡುವಿನ ಬೆಳೆಗಳನ್ನ ಹಾಕೋದ್ರಿಂದ ನಮ್ಮ ಟೊಮೊಟೊ ಬೆಳೆನಲ್ಲಿ ಬರ್ತಕ್ಕಂತಹ ವೈರಸ್ ಇನ್ಫೆಕ್ಷನ್ ಕೂಡ ಯಶಸ್ವಿಯಾಗಿ ಮತ್ತು ಜೈವಿಕವಾಗಿ ನಿಯಂತ್ರಣ ಮಾಡ್ಬೋದು ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.